ಇಟ್ಟ ವಸ್ತು ಎಲ್ಲಿಟ್ಟಿದ್ದೇವೆ ಎಂದು ನೆನಪಾಗುತ್ತಿಲ್ವಾ? ನಿಮ್ಮ ನೆನಪಿನ ಶಕ್ತಿಯನ್ನು ಉತ್ತಮವಾಗಿಸಲು ಹೀಗೆ ಮಾಡಿ. ನಾವು ನೆನಪಿಟ್ಟುಕೊಳ್ಳಬೇಕಾದ ಹಲವು ವಿಷಯಗಳನ್ನು ಮರೆತೇ ಬಿಡುತ್ತೇವೆ. ಮರೆಯಬೇಕಾದ ಸಂಗತಿಗಳು ಸ್ಪಷ್ಟವಾಗಿ ನೆನಪಿನಲ್ಲಿರುತ್ತದೆ. ದಿನನಿತ್ಯದ ಕೆಲಸಗಳು ಹಲವು ಬಾರಿ ಸರಿಯಾದ ಸಮಯಕ್ಕೆ, ಕೆಲವು ಬಾರಿ ನೆನಪಿಗೆ ಬಾರದೆ ಹೋಗುತ್ತದೆ. ಇದು ಅತಿ ಸ್ವಾಭಾವಿಕವಾಗಿದೆ. ಹಾಗೂ ಕೆಲವು ಸುಲಭ ಕ್ರಮಗಳ ಮೂಲಕ ಸ್ವಾಭಾವಿಕವಾಗಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ನೀವು ಒಂದು ಕೋಣೆಯ ಒಳಗೆ ಹೋದ ಬಳಿಕ ಇಲ್ಲಿಗೆ ಏಕಾಗಿ ಬಂದೆ ಎಂದು ಚಿಂತಿಸುವಂತೆ ಆಗುತ್ತಿದೆಯೇ? ಫೋನು, ಬೀಗದ ಕೀ, ಕನ್ನಡಕ ಮೊದಲಾದ ಅವಶ್ಯಕತೆಗಳನ್ನು ಎಲ್ಲಾದರೂ ಇಟ್ಟು ಮರೆತಿದ್ದು ಈಗ ಚಡಪಡಿಸುವಂತೆ ಆಗುತ್ತಿದೆಯೇ? ಚಿಂತಿಸಿದರೆ ಇದು ನಿಮಗೊಬ್ಬರಿಗೆ ಅಲ್ಲ, ಜಗತ್ತಿನ ಪ್ರತಿಯೊಬ್ಬರಿಗೂ ಆಗುತ್ತದೆ. ಇದಕ್ಕೆ ವಯಸ್ಸಿನ ಅಂತರವಿಲ್ಲ. ಮಕ್ಕಳಿಂದ ವೃದ್ಧರವರೆಗೂ ಇದು ಕಾಣಿಸಿಕೊಳ್ಳಬಹುದು. ವಾಸ್ತವದಲ್ಲಿ ಈ ಮರೆವಿಗೆ ನಿಮ್ಮ ನಿರೀಕ್ಷೆಗಳು ಮತ್ತು ಅಭ್ಯಾಸಗಳೇ ಕಾರಣವಾಗಿದೆ. ನಿತ್ಯದ ಜೀವನದಲ್ಲಿ ಕೆಲವು ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವ ಮೂಲಕ ಈ ಮರೆವುಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಬಹುದು. ಇಂತಹ 5 ಅಭ್ಯಾಸಗಳನ್ನು ವಿವರಿಸಲಾಗಿದ್ದು, ಇದನ್ನು ಅನುಸರಿಸುವ ಮೂಲಕ ಮೆದುಳನ್ನು ಅತ್ಯುತ್ತಮ ಕ್ಷಮತೆಯಲ್ಲಿ ಇರಿಸಿಕೊಳ್ಳಬಹುದು ಹಾಗೂ ಮರೆತು ಹೋಗುವುದನ್ನು ತಪ್ಪಿಸಬಹುದು. ದೈಹಿಕವಾಗಿ ಚಟುವಟಿಕೆಯಿಂದೆ. ದೈಹಿಕ ಚಟುವಟಿಕೆ ಕೇವಲ ದೇಹಕ್ಕೆ ಮಾತ್ರವಲ್ಲ, ಮೆದುಳಿಗೂ ಅವಶ್ಯಕವಾಗಿದೆ. ನಿತ್ಯವೂ ಒಂದು ಸಮಯವನ್ನು ನಿಗದಿಪಡಿಸಿ ಈ ಸಮಯದಲ್ಲಿ ಸಾಕಷ್ಟು ವ್ಯಾಯಾಮಗಳನ್ನು ತೊಡಗಿಸಿಕೊಳ್ಳುವ ಮೂಲಕ ರಕ್ತ ಪರಿಚಲನೆಗೆ ಉತ್ತಮಗೊಳ್ಳುತ್ತದೆ ಹಾಗೂ ಮೆದುಳಿಗೆ ಉತ್ತಮ ಪ್ರಮಾಣದ ರಕ್ತ ಪರಿಚಲನೆ ಲಭಿಸುತ್ತದೆ. ತನ್ಮೂಲಕ ಮೆದುಳಿನ ಚಟುವಟಿಕೆಗಳು ಚುರುಕುಗೊಳ್ಳುತ್ತವೆ ಹಾಗೂ ಸ್ಮರಣಶಕ್ತಿಯು ಉತ್ತಮಗೊಳ್ಳುತ್ತದೆ. ಪ್ರತಿನಿತ್ಯವೂ 30 ನಿಮಿಷಗಳನ್ನು ಈ ಲಘು ವ್ಯಾಯಾಮಗಳಿಗೆ ಮೀಸಲಿಡಿ. ನಡಿಗೆ, ನಿಧಾನಗತಿಯ ಓಟ, ಈಜುವಿಕೆ ಮತ್ತು ನೃತ್ಯ, ಒಟ್ಟಾರೆ ನಿಮ್ಮ ಇಷ್ಟವಾದ ಯಾವುದೇ ದೈಹಿಕ ಚಟುವಟಿಕೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಭಾನುವಾರ ಬಂತೆಂದು ಆ ದಿನ ವ್ಯಾಯಾಮಕ್ಕೆ ರಜೆ ಹಾಕದಿರಿ. ರಜಾ ದಿನದಂದು ನೀವು ಉಸಿರಾಟ ಮಾಡದಿರುತ್ತೀರೋ ಅಂತೆ ದೈಹಿಕ ವ್ಯಾಯಾಮವು ಕೂಡ ನಿತ್ಯವೂ ಆಗಬೇಕು. ದೇಹದಂತೆ ಮೆದುಳಿಗೂ ನಿಯಮಿತವಾದ ವ್ಯಾಯಾಮದ ಅಗತ್ಯವಿದೆ. ಮೆದುಳನ್ನು ಚುರುಕುಗೊಳಿಸುವ ವ್ಯಾಯಾಮಗಳಲ್ಲಿ ತೊಡಗಿಸಿಕೊಳ್ಳಿ ಹಾಗೂ ಅರಿವಿನ ಸಾಮರ್ಥ್ಯಕ್ಕೆ ಸವಾಲು ಹುಟ್ಟುವ ವಿಷಯಗಳಿಗೆ ಒಲವು ತೋರಿಸಿ. ಪಜಲುಗಳು, ಸುಡುಕು, ಪದಬಂಧ ಮೊದಲಾದ ಹಲವಾರು ವಿಷಯಗಳು ಮಾಧ್ಯಮಗಳಲ್ಲಿ ಮುಕ್ತವಾಗಿ ದೊರಕುತ್ತವೆ. ಇವುಗಳಲ್ಲಿ ನಮಗೆ ಇಷ್ಟವಾದುದನ್ನು ಆಯ್ದುಕೊಂಡು ಕೊಂಚ ಕಾಲವಾದರೂ ಪೂರ್ಣ ಗಮನವಿಟ್ಟು ತೊಡಗಿಸಿಕೊಳ್ಳಿ. ಇವನ್ನು ಭೇದಿಸಿದ ಬಳಿಕ ನಿಮಗೆ ದೊರಕುವ ಆತ್ಮಾನಂದ ಮೆದುಳಿನ ಬೆಳವಣಿಗೆಗೆ ಪೂರಕವಾಗಿದೆ. ಜೊತೆಗೆ ಕೆಲವು ಕೌಶಲ್ಯಗಳನ್ನು, ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ. ಅಷ್ಟೇ ಅಲ್ಲ, ನಿಮ್ಮ ಬೆಳಿಗ್ಗೆ ಅಭ್ಯಾಸ ಚಟುವಟಿಕೆಗಳನ್ನು ಎಡಗೈಯಲ್ಲಿ ಮಾಡಲು ಯತ್ನಿಸಿ. ಇದರಿಂದ ನಿಮ್ಮ ಮೆದುಳಿನ 2 ಭಾಗಗಳಿಗೆ ಸಮಾನವಾದ ವ್ಯಾಯಾಮ ದೊರಕಿದಂತಾಗುತ್ತದೆ. ನಿತ್ಯವೂ ಮಾಡಬೇಕಾದ ಕೆಲಸಗಳನ್ನು ಪಟ್ಟಿ ಮಾಡಿ ಗುರುತು ಮಾಡಿ. ಯಾವುದೇ ಕೆಲಸವಾದರೂ ಅಚ್ಚುಕಟ್ಟಾಗಿ ಮಾಡಬೇಕು. ಇದು ನಮ್ಮ ಮನೆಯಲ್ಲಿ ಇರಬಹುದು, ಹೊರಗೂ ಇರಬಹುದು. ನೀವು ಇಂದು ಮಾಡಬೇಕಾದ ಕೆಲಸಗಳನ್ನು ಪಟ್ಟಿ ಮಾಡಿಕೊಳ್ಳಿ. ಈ ಪಟ್ಟಿಯನ್ನು ಅನುಸರಿಸಿ ನಿಗದಿತ ಪ್ರಕಾರದಲ್ಲಿಯೇ ನಿರ್ವಹಿಸಿಕೊಳ್ಳುತ್ತಾ ಮುಂದುವರಿಯುತ್ತಾ ಆದ ಕೆಲಸಗಳಿಗೆ ಆಗಿದೆ ಎಂದು ಗುರುತು ಹಾಕಿಕೊಳ್ಳುತ್ತಾ ಹೋಗಿ. ಆಗ ಯಾವ ಕೆಲಸ ಆಗದೆ ಉಳಿಯುವುದಿಲ್ಲ. ಈ ಪಟ್ಟಿಯನ್ನು ನಿಮಗೆ ಸ್ಪಷ್ಟವಾಗಿ ಎದುರಿಗೆ ಕಾಣುವಂತೆ ಅಥವಾ ತೆಗೆದು ನೋಡಲು ಸಾಧ್ಯವಿರುವಂತೆ ಇರಿಸಿ. ಹಲವಾರು ಕಾರ್ಯಗಳು ಇದ್ದರೆ ಇವುಗಳನ್ನು ಅವುಗಳ ಪ್ರಾಮುಖ್ಯತೆಗೆ ಅನುಸಾರವಾಗಿ ಆದ್ಯತೆ ನೀಡಿ. ಅಂದರೆ ಮೊದಲು ಮಾಡಬೇಕಾದ ಕೆಲಸಗಳಿಗೆ ಮೊದಲ ಆದ್ಯತೆ ನೀಡಿ. ದೊಡ್ಡ ಕೆಲಸಗಳಿದ್ದರೆ ಅವುಗಳನ್ನು ಚಿಕ್ಕ ಚಿಕ್ಕ ಕೆಲಸಗಳಾಗಿ ವಿಂಗಡಿಸಿ ಹಂತ ಹಂತವಾಗಿ ಮುಗಿಸುತ್ತಾ ಬನ್ನಿ. ಹೀಗೆ ಮಾಡಿದಾಗ ಯಾವ ಕೆಲಸವು ನೆನಪಿಲ್ಲದೆ ಮಾಡದೆ ಹೋಗುವುದು ತಪ್ಪುತ್ತದೆ. ಮರೆಯುವುದಕ್ಕೆ ಬೇರೆ ಯಾವುದಾದರೂ ಕಾರಣವಿದೆಯೇ ಎಂದು ಪರೀಕ್ಷಿಸಿ. ಕೆಲವೊಮ್ಮೆ ಇನ್ನೂ ಪತ್ತೆಯಾಗದ ಕಾಯಿಲೆ ಅಥವಾ ಅನಾರೋಗ್ಯದ ಕಾರಣ ಸ್ಮರಣಶಕ್ತಿ ಕುಂದುತ್ತದೆ. ಇದರಲ್ಲಿ ಮುಖ್ಯವಾಗಿರುವುದು ವಿಟಮಿನ್ B12 ಕೊರತೆ. ಈ ಕೊರತೆ ಇರುವ ವ್ಯಕ್ತಿಗಳು ದಿನನಿತ್ಯದ ಸಾಮಾನ್ಯ ವಿಷಯವನ್ನು ಮರೆಯುತ್ತಾರೆ ಹಾಗೂ ಮೆದುಳಿಗೆ ಸಂಬಂಧಿಸಿದ ಕಾರ್ಯಗಳು ಕುಂಠಿತಗೊಳ್ಳುತ್ತವೆ. ಒಂದು ವೇಳೆ ನಿಮಗೆ ಯಾವುದಾದರೂ ಪೋಷಕಾಂಶದ ಕೊರತೆಯಿಂದ ಸ್ಮರಣಶಕ್ತಿ ಕುಂದಿದೆ ಎಂಬ ಅನುಮಾನವಿದ್ದರೆ ತಕ್ಷಣವೇ ವೈದ್ಯರಲ್ಲಿ ಪರೀಕ್ಷಿಸಿಕೊಂಡು ಚಿಕಿತ್ಸೆ ಪಡೆಯಿರಿ. ನಿಮ್ಮ ಆಹಾರದಲ್ಲಿ ಅಗತ್ಯ ಇರುವ ಎಲ್ಲ ಪೋಷಕಾಂಶಗಳು ಇರುವಂತೆ ನೋಡಿಕೊಳ್ಳಿ. ವಿಶೇಷವಾಗಿ ವಿಟಮಿನ್ಗಳಿಂದ ಸಮೃದ್ಧವಾಗಿರುವ ಆಹಾರಗಳು, ಪ್ರೋಟೀನ್, ಮೊಳಕೆ ಬರಿಸಿದ ಧಾನ್ಯಗಳು ಇತ್ಯಾದಿಗಳ ಸೇವನೆಗೆ ಹೆಚ್ಚಿನ ಆದ್ಯತೆ ನೀಡಿ. ಫ್ರೆಂಡ್ಸ್, ಇವತ್ತು ನಾನು ತಿಳಿಸಿದ ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.